ನೀವು ಕುಡಿಯುವುದನ್ನು ಬಿಟ್ಟಿರುವ ಸಂಗತಿಯನ್ನು ನಿಮ್ಮ ಗೆಳೆಯರಿಗೆ ಅಥವಾ ಕುಟುಂಬದವರಿಗೆ ತಿಳಿಸಿದಾಗ ಅವರು ನಂಬದಿರುವುದು ನಿಮ್ಮ ಮನಸ್ಸಿನಲ್ಲಿ ಮೂಡುವ ತಪ್ಪು ಕಲ್ಪನೆಗಳು ನಿಮಗೆ ನಿರುತ್ಸಾಹವನ್ನು ಉಂಟುಮಾಡುವುದು, ನಿಮ್ಮನ್ನು ಮದ್ಯಪಾನದತ್ತ ಸೆಳೆಯುತ್ತದೆ. ಏನ್ ಸುರೇಶ್, ಊಟ ಆಯ್ತಾ? ನೀನ್ ಕುಡಿಯೋದ್ ಬಿಟ್ಟು ಎಷ್ಟು ತಿಂಗಳಾಯ್ತು? 4 ತಿಂಗಳಾಯ್ತು. 4 ಮಹಿನೆ ಹೂವಾ? ಮತ್ತೆ ಯಾವಾಗ ಶುರು ಮಾಡೋದು? ನೋಡಿ ಖಾನ್, ನಾನು ಬಿಟ್ಟೆ ಅಂದ್ರೆ ಬಿಟ್ಟೆ. ನಾನು ತುಂಬಾ ಜನ ನೋಡಿದೀನಿ ಈ ತರ ಬಿಡ್ತೀನಿ ಅಂತ ಹೇಳಿದವ್ರನ್ನೆಲ್ಲ. ಯಾಕೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಇದು ನಂಬಿಕೆ ಪ್ರಶ್ನೆ ಅಲ್ಲ ಸುರೇಶ್ ಬಾಯ್. ನೀನೇ 2 ಕಿತ ಅಡ್ಮಿಟ್ ಆಗಿದ್ದಿ. ಇದು ಚಟನ ಸುಲಭ ಬಿಡಕ್ಕಾಗಲ್ಲ. ಬಿಡ್ತಾರಂತೆ. ಈ ಚಿತ್ರದಲ್ಲಿ ಏನಾಯಿತೆಂದು ನೀವು ನೋಡಿದ್ದೀರಲ್ಲ. ಸುರೇಶ್ ಮದ್ಯಪಾನ ಬಿಟ್ಟಿದ್ದರಿಂದ ಅವರ ಗೆಳೆಯರು ಅವರ ಬಗ್ಗೆ ಕುಹಕವಾಡಿದರು. ಸುರೇಶ್ ಅವರು ಕಚೇರಿಯಿಂದ ಮನೆಗೆ ಬಂದಾಗ ಹಲೋ ರಾಮು ಅವರಾ? ಹೌದು, ಯಾರು? ನಾನು ರಾಧಾ, ಸುರೇಶ್ ಅವ್ರ ಮಿಸ್ಸಸ್. ಹೇಳಿ, ಏನ್ ಸಮಾಚಾರ? ಏನಿಲ್ಲ, ಸುರೇಶ್ ಅವರು ಇವತ್ತು ದಿನ ಪೂರ್ತಿ ಆಫೀಸಲ್ಲೇ ಇದ್ರಾ? ಆಫೀಸ್ನಲ್ಲೇ ಇದ್ರಲ್ಲ, ಯಾಕೆ? ಏನಿಲ್ಲ, ಸುಮ್ಮನೆ ಕೇಳಿದೆ. ರೀ, ಕಾಫಿ ತರ್ಲಾ? ಕಾಫಿ ಬೇಕಾಗಿಲ್ಲ. ಅದ್ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಮತ್ತೆ ಸುಮ್ನೆ ಅನುಮಾನ ಪಟ್ಟ ಕೋಪ ಬರಲ್ವಾ? ನಾನೇನ್ ಸುಮ್ನೆ ಅನುಮಾನ ಪಡ್ಲಿಲ್ಲ. ಇಲ್ಲ, ನೋಡು, ಕಂಡ ಪೂರ್ತಿ ಕುಡ್ಕೊಂಡ್ ಬಂದಿದ್ದೀನಿ. ಏನಾಯ್ತು ಇವಾಗ ನೋಡಿದ್ರೆ? ನಿನಗೆ ನಂಬಿಕೆ ಇಲ್ದಿದ್ರೆ ನನ್ನ ಜೊತೆ ಸಂಸಾರ ಮಾಡಕ್ ಆಗಲ್ಲ. ಯಾಕೆ ಮಾಡ್ತೀಯ? ಎಲ್ಲ ನನ್ನ ಕರ್ಮಕ್ಕೆ. ನನ್ನ ಹಣೆ ಬರನೇ ಸರಿ ಇಲ್ಲ. ನಿನ್ನ ಹಣೆ ಬರ ಅಲ್ಲ, ನನ್ನ ಗ್ರಾಚಾರ ಸರಿ ಇಲ್ಲ. ನಿಮ್ಮ ಹತ್ರ ಆತ್ಮವಿಶ್ವಾಸ ಇದ್ದಿದ್ರೆ ನಾನೇ ಹೀಗೆ ಬೇಕಾಗಿತ್ತು. ಹೌದು, ಇವರೆಲ್ಲ ಹೇಳ್ತಾ ಇರೋದು ಸರಿ ಇರ್ಬೋದು. ನನಗೆ ನಿಜವಾಗ್ಲೂ ಆತ್ಮವಿಶ್ವಾಸ ಇಲ್ಲ ಅನ್ಸುತ್ತೆ. ನನ್ನ ಆಫೀಸ್ನಲ್ಲಿ ನನ್ನ ಸ್ನೇಹಿತರು ನನ್ನ ನಂಬ್ತಿಲ್ಲ. ನಾನು ಕುಡಿಯೋದು ನಿಲ್ಸಿದ್ರು ಎಲ್ಲರೂ ನನ್ನನ್ನು ಅನುಮಾನಿಸ್ತಿದ್ದಾರೆ. ಹೌದು, ನಾನು ದುಡಿಯೋ ಗಂಡಸು. ನನ್ನ ಇಷ್ಟ ಬಂದಾಗೆ ನಾನು ಇರಬೇಕು. ಇದನ್ನೆಲ್ಲ ನಾನು ಯಾಕೆ ಸಹಿಸ್ಕೋಬೇಕು? ನನ್ನ ಹೆಂಡ್ತಿನೇ ನನ್ನ ನಂಬ್ತಾ ಇಲ್ಲ. ನನ್ನ ಮನಸ್ಸಿಗೆ ನೆಮ್ಮದಿ ಬೇಕು. ಹೇಗೆ? ಅದೇ ಸರಿ, ನಾನು ಕುಡಿಬೇಕು.